ಹೆಲೋ ಸ್ನೇಹಿತರೆ, ಈ ಚಾನಲ್ನಲ್ಲಿ ಇಲ್ಲಿವರೆಗೂ ಅಪ್ಲೋಡ್ ಆಗಿರುವಂತಹ ವಿಡಿಯೋಗಳಲ್ಲಿ ದಿ ಬೆಸ್ಟ್ ಲೈಫ್ ಚೇಂಜಿಂಗ್ ವಿಡಿಯೋ ಇದಾಗುತ್ತೆ. ಸ್ನೇಹಿತರೆ, ನಾವು ಯಾವ ರೀತಿ ಅನ್ಕೊಳ್ತೀವೋ ಹಾಗೆ ನಮ್ಮ ಜೀವನ ಬದಲಾಗುತ್ತೆ. ಈ ರೀತಿ ನಮ್ಮಷ್ಟಕ್ಕೆ ನಾವೇ ಹೇಳಿಕೊಳ್ಳೋದಕ್ಕೆ ಅಫರ್ಮೇಷನ್ಸ್ ಅಂತ ಕರಿತೀವಿ. ಈ ಅಫರ್ಮೇಷನ್ಸ್ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋದಕ್ಕೆ ಒಂದು ಪವರ್ಫುಲ್ ಟೂಲ್. ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಅಫರ್ಮೇಷನ್ಗಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ. ಬಿಕಾಸ್ ನಾವು ಪದೇ ಪದೇ ಅಂದುಕೊಂಡಿದ್ದನ್ನೇ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಒಪ್ಪಿಕೊಳ್ಳುತ್ತೆ ಕೂಡ. 21 ದಿನ ಇದನ್ನು ತಪ್ಪದೇ ಮಾಡಿದ್ರೆ ನಿಮ್ಮ ಲೈಫ್ ಖಂಡಿತ ಬದಲಾಗುತ್ತೆ. ಆ್ಯಂಡ್ ನೀವು ತುಂಬ ಖುಷಿಯಾಗಿರ್ತೀರ. ನಿಮ್ಮ ಮೈಂಡ್ಸೆಟ್ ತುಂಬಾ ಬದಲಾಗುತ್ತೆ. ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಆ್ಯಟಿಟ್ಯೂಡಲ್ಲಿ ಒಂದು ಬೇರೆಯೇ ಬದಲಾವಣೆ ಬರುತ್ತೆ. ನಿಮ್ಮಲ್ಲಿರುವಂತಹ ದುಃಖ, ಡಿಪ್ರೆಷನ್ ಒಂದು ಹಂತಕ್ಕೆ ಕಡಿಮೆ ಆಗುತ್ತೆ. ಐ ಗ್ಯಾರಂಟಿ ಯು. ಇವತ್ತಿಂದ 21 ದಿನ ಕ್ಯಾಲೆಂಡರಲ್ಲಿ ನೋಟ್ ಮಾಡ್ಕೊಳ್ಳಿ. ಇದನ್ನು ಮಾಡಿದ್ರೆ 21 ದಿನದಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ಖಂಡಿತ ಅಬ್ಸರ್ವ್ ಮಾಡಿ. ಆದರೆ ಒಂದು ಷರತ್ತು ಏನು ಅಂದರೆ, ಇವಾಗ ಹೇಳುವಂತಹ ಅಫರ್ಮೇಷನ್ಸ್ಗಳನ್ನು ನೀವು ಫೀಲ್ ಮಾಡಬೇಕು. ನನ್ನ ಜೊತೆ ಹೇಳಿದರೂ ಕೂಡ ತಪ್ಪೇನಿಲ್ಲ. ಒಂದು ಶಾಂತ ಮನಸ್ಸಿನಿಂದ ಬೇಕಾದರೆ ಹೆಡ್ಫೋನ್ ಯೂಸ್ ಮಾಡಿ, ಆದರೆ ಅದನ್ನು ಫೀಲ್ ಮಾಡಬೇಕು. ಸಪೋಸ್ ನಾನು ಅಫರ್ಮೇಷನ್ಸಲ್ಲಿ ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳಿದ್ರೆ, ನೀವು ಆ ಖುಷಿಯನ್ನು ಫೀಲ್ ಮಾಡಬೇಕು. ನಿಮ್ಮಷ್ಟಕ್ಕೆ ನೀವೇ ಖುಷಿಯಾಗಿರುವ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ನೀವು ಪದೇ ಪದೇ ಖುಷಿಯಾಗಿದ್ದೀನಿ ನಾನು ಅಂತ ಅಂದ್ಕೊಂಡ್ರೆ, ಸ್ವಲ್ಪ ದಿನಗಳ ನಂತರ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡು ನೀವು ಖುಷಿಯಾಗಿದ್ದೀರಾ ಅಂತಾನೆ ರೀಪ್ರೋಗ್ರಾಮ್ ಆಗುತ್ತೆ. ಆ್ಯಂಡ್ ನೀವು ಖುಷಿಯಾಗಿದ್ದೀರಾ ಅಂತಾನೆ ಅಂದ್ಕೊಳ್ಳುತ್ತೆ. ಈ ಅಫರ್ಮೇಷನ್ಸ್ ಮೇಲೆ ತುಂಬಾ ರಿಸರ್ಚ್ಗಳು ಕೂಡ ಆಗಿವೆ ರೀ. ಬೇಕಾದರೆ ಗೂಗಲ್ ಮಾಡಿ ನೋಡ್ಬೋದು. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ, ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಾನು ತಗೊಳ್ತಾ ಇರೋ ಈ ದೀರ್ಘವಾದ ಉಸಿರು ನನ್ನಲ್ಲಿ ಕಾನ್ಫಿಡೆನ್ಸನ್ನು ತುಂಬ್ತಾ ಇದೆ. ನನ್ನಿಂದ ಹೊರಗೆ ಹೋಗ್ತಾ ಇರೋ ಈ ಉಸಿರು ನನ್ನ ಎಲ್ಲ ನೆಗೆಟಿವಿಟಿಯನ್ನು ಹೊರಗಾಗ್ತಾ ಇದೆ. ಇದರಿಂದ ನನ್ನ ಮನಸ್ಸು ತುಂಬ ಹಗುರ ಅನ್ನಿಸ್ತಾ ಇದೆ. ಈ ಉಸಿರನ್ನು ತೆಗೆದುಕೊಳ್ಳೋದಕ್ಕೆ ಮತ್ತೊಂದು ದಿನ ಅವಕಾಶ ಮಾಡಿಕೊಟ್ಟಂತಹ ಆ ಸೃಷ್ಟಿಕರ್ತನಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನಗೆ ಕಣ್ಣುಗಳನ್ನು ಕೊಟ್ಟ ಆ ಸೃಷ್ಟಿಕರ್ತನಿಗೆ. ಅದರಿಂದ ನಾನು ಸುಂದರವಾದ ಜಗತ್ತನ್ನು ನೋಡ್ಬೋದು, ಈ ಸುಂದರವಾದ ಜನರನ್ನು ನೋಡಬಹುದು, ಸುಂದರವಾದ ಪ್ರಕೃತಿಯನ್ನು, ಸುಂದರವಾದ ಪ್ರಪಂಚವನ್ನು ನೋಡಬಹುದು. ಆ ಸೃಷ್ಟಿಕರ್ತನಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನನಗೆ ನಡೆದಾಡೋದಕ್ಕೆ ಕೈಕಾಲುಗಳನ್ನು ಕೊಟ್ಟ. ನನ್ನ ಲೈಫಲ್ಲಿ ಏನೇ ಆದರೂ ಕೂಡ ಅದು ನನ್ನ ಒಳ್ಳೆಯದಕ್ಕೇನೆ. ನಾನು ಈ ದಿನವನ್ನು ನನ್ನ ಜೀವನದ ದಿ ಬೆಸ್ಟ್ ದಿನವನ್ನಾಗಿ ಮಾಡ್ತೇನೆ. ನಾನು ನನ್ನ ಲೈಫಿಂದ ತುಂಬಾ ಖುಷಿಯಾಗಿದ್ದೀನಿ. ನಾನು ನನ್ನ ಲೈಫನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಕೇವಲ ಪಾಸಿಟಿವ್ ಆಗಿ ಯೋಚಿಸ್ತೀನಿ. ನಾನು ದಿನ ಎಕ್ಸಸೈಸ್ ಮಾಡ್ತೀನಿ. ಇದರಿಂದ ನಾನು ಪೂರ್ತಿ ದಿನ ಎನರ್ಜಿಯಿಂದ ಕೂಡಿರ್ತೀನಿ. ನನ್ನ ಹತ್ರ ತುಂಬಾ ಸಾಮರ್ಥ್ಯ ಇದೆ ಗುರು, ಮತ್ತು ಆ ಸಾಮರ್ಥ್ಯವನ್ನು ನಾನು ಒಳ್ಳೆಯದಕ್ಕೆ ಉಪಯೋಗಿಸ್ತೀನಿ. ನಾನೊಬ್ಬ ಚಾಂಪಿಯನ್ನು. ಗೊತ್ತಿಲ್ಲದೇನೋ ನನಗೆ ಮೋಸ ಮಾಡಿದವರನ್ನು ನಾನು ಇವತ್ತು ಕ್ಷಮಿಸ್ತಾ ಇದ್ದೀನಿ. ನಾನು ತುಂಬ ಇಂಟೆಲಿಜೆಂಟು. ನಾನೇನೇ ಮಾಡಿದ್ರೂ ವಿಶ್ವಾಸದಿಂದ ಮಾಡ್ತೇನೆ ಮತ್ತು ಮನಸ್ಸಿಟ್ಟು ಮಾಡ್ತೇನೆ. ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ ಗುರು. ಹಾರ್ಡ್ ವರ್ಕ್ ಅಂದರೆ ನನಗೆ ತುಂಬ ಇಷ್ಟ. ನಾನೆಲ್ಲನೂ ಮಾಡಬಲ್ಲೆ. ನನಗೆ ನಂಬಿಕೆ ಇದೆ, ಆ ದೇವರು ನನ್ನ ಯಾವತ್ತೂ ಕೈ ಬಿಡಲ್ಲ. ನನಗೆ ಜನ್ಮ ಕೊಟ್ಟಿರುವಂತಹ ತಂದೆ ತಾಯಿಗೆ ನನ್ನ ಹೃದಯಪೂರ್ವಕ ನಮನಗಳು. ನಾನು ಖಂಡಿತ ಇವತ್ತು ಒಳ್ಳೇದು ಓದ್ತೀನಿ, ಒಳ್ಳೇದು ಕೇಳ್ತೀನಿ, ಒಳ್ಳೇದು ಮಾತಾಡ್ತೀನಿ. ನಾನು ಡೆವಲಪ್ ಆಗಬೇಕು ಅಂದರೆ ಏನೇ ಮಾಡಬೇಕಾಗಿ ಬರಲಿ ಗುರು, ಅದನ್ನು ಮಾಡೇ ಮಾಡ್ತೀನಿ ಒಂದು ಒಳ್ಳೆ ರೀತಿಲಿ. ನನ್ನ ಮೇಲೆ ನನಗೆ ತುಂಬ ಕಾಳಜಿ ಇದೆ. ಐ ಲವ್ ಮೈ ಸೆಲ್ಫ್. ಆ್ಯಂಡ್ ನಾವು ಒಳಗಿನಿಂದ ಮೋಟಿವೇಶನ್ ಅನ್ನೋದನ್ನು ನಾನು ಫೀಲ್ ಮಾಡ್ತಾ ಇದ್ದೀನಿ. ಎಂಥದ್ದೇ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ತುಂಬ ಕೂಲಾಗಿ ಹ್ಯಾಂಡಲ್ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ. ನನ್ನ ಲೈಫಲ್ಲಿ ನಾನು ಯಾವತ್ತಿಗೂ ಟೆನ್ಷನ್ ಮಾಡ್ಕೊಳ್ಳಲ್ಲ. ನಾನು ಯಾವಾಗಲೂ ನಗ್ತಾ ಓಡಾಡ್ಕೊಂಡು ತಿರುಗಾಡ್ಕೊಂಡಿರುವಂತಹ ವ್ಯಕ್ತಿ. ನನ್ನ ಮುಖದ ಮೇಲೆ ಯಾವಾಗಲೂ ನಗು ಇರುತ್ತೆ. ನನ್ನ ಜೀವನದ ಮುಂದಿನ ದಿನಗಳು ತುಂಬ ಬೆಟರ್ ಆಗಿ ಇರ್ತವೆ. ನಾನು ಸಾಕಷ್ಟು ಹಣ ಗಳಿಸ್ತೀನಿ. ನಾನು ಸಾಕಷ್ಟು ಪ್ರೀತಿ ಗಳಿಸ್ತೀನಿ, ವಿಶ್ವಾಸ ಗಳಿಸ್ತೀನಿ, ಸ್ನೇಹ ಗಳಿಸ್ತೀನಿ. ನನ್ನ ಪ್ರತಿಯೊಂದು ತಪ್ಪಿನಿಂದನೂ ಕಲಿತಾ ಇರ್ತೀನಿ. ನಾನೊಬ್ಬ ಸ್ವಾಭಿಮಾನಿ. ನನ್ನ ಗುರಿ ಮುಟ್ಟುವುದಕ್ಕೆ ನಾನು ರೆಡಿ ಆಗಿದ್ದೀನಿ. ನನ್ನ ಕನಸು ನನಸಾಗಿಸೋ ಟೈಮು ತುಂಬ ಸಮೀಪ ಇದೆ. ಆಗಿದ್ದೆಲ್ಲ ಆಗೋಯ್ತು.
ಇನ್ನು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಆ್ಯಂಡ್ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀನಿ ಮತ್ತು ನಗ್ನಗ್ತಾ ಇರ್ತೀನಿ. ಸೊ ಇವುಗಳನ್ನು ನೀವು ದಿನಾಲೂ ಹೇಳ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಯನ್ನು ತಂದುಕೊಳ್ಬೋದು. ಇವಷ್ಟೇ ಮಾತ್ರ ಅಲ್ಲ, ನಿಮ್ಗೇನನ್ಸುತ್ತೋ ಬೆಳಗ್ಗೆ ಎದ್ದ ತಕ್ಷಣ 21 ದಿನ ಈ ರೀತಿ ನಿಮ್ಮಷ್ಟಕ್ಕೆ ನೀವು ಅಂದ್ಕೊಳ್ತಾ ಇರಿ. ಖಂಡಿತವಾಗ್ಲೂ ಒಂದೊಳ್ಳೆ ಬದಲಾವಣೆಯನ್ನು ನೀವು ಕಾಣ್ತೀರಾ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.